ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ತಾರಾ. ನನ್ನ ಚಾನಲ್ ಒಂದಿಷ್ಟು ಸಿಂಪಲ್ ಕುಕ್ಕಿಂಗ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು 3 ಥರದ ಸೊಪ್ಪನ್ನು ಉಪಯೋಗಿಸಿ ತೋವೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಸೊಪ್ಪು ಬೇಳೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಈಗ ಇದಕ್ಕೆ 3 ಥರದ ಸೊಪ್ಪು ಬೇಕು. ಪಾಲಕ್ ಸೊಪ್ಪೊಂದು, ಆಮೇಲೆ ಸಬ್ಬಸಿಗೆ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು. ಪಾಲಕ್ ಇಲ್ಲ ಅಂದರೆ ಹರಿವೆ ಸೊಪ್ಪನ್ನು ತೊಗೋಬೋದು. ಇದು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು. ಮತ್ತು ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ ನಾನು. ನಿಮ್ಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ತೊಗೋಬೋದು, ಸ್ವಲ್ಪ ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೋಬೋದು. ಇದನ್ನೆಲ್ಲ ತೊಳ್ಕೊಂಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ತೊಳ್ಕೊಂಡ್ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಂಥರ ಸೊಪ್ಪು, 3 ಥರದ ಸೊಪ್ಪುಗಳು ಇರುತ್ತೆ ಇದರಲ್ಲಿ. ತುಂಬ ರುಚಿಕರವಾಗೂ ಆಗುತ್ತೆ, ಮತ್ತು ಇದು ಹೆಲ್ತ್ಗೂ ಒಳ್ಳೆಯದು. 3 ಥರದ ಸೊಪ್ಪು ಇರುತ್ತಲ್ಲ, ಹಾಗಾಗಿ ಹೆಲ್ತ್ಗೂ ತುಂಬ ಒಳ್ಳೆಯದು. ಈ ಥರ ನೋಡಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇವಾಗ ಸೊಪ್ಪನ್ನು ಚೆನ್ನಾಗಿ 3 ಸರ್ತಿ ತೊಳ್ಕೊಂಬಿಟ್ಟು ಸಣ್ಣಗೆ ಎಲ್ಲ ಸೊಪ್ಪುಗಳನ್ನು ಸಣ್ಣಗೆ ಹೆಚ್ಕೋಬೇಕು. ಇದಕ್ಕೆ ಸಬ್ಬಸಿಗೆ ಮತ್ತು ಮೆಂತ್ಯ ಸೊಪ್ಪು 2 ಇರಲೇಬೇಕು. ಹರಿವೆ ಸೊಪ್ಪು, ಪಾಲಕ್ಕೋ ಅಥವಾ ಆ ಥರದ್ದು ಯಾವುದಾದ್ರು ಒಂದು ಸೊಪ್ಪನ್ನು ಹಾಕ್ಕೋಬೋದು. ಬಟ್ ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪೇನೆ ಒಳ್ಳೆ ಅರೋಮಾ ಕೊಡೋದು ಈ ಸೊಪ್ಪಿನ ಸಾರಿಗೆ. ಇದು ಸಣ್ಣಗೆ ಹೆಚ್ಕೋಬೇಕು, ತುಂಬ ಸಣ್ಣಗೆ ಹೆಚ್ಕೊಂಡ್ರೆ ಚೆನ್ನಾಗಿ ಬೇಳೆ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ಇದು ಸೊಪ್ಪು. ಇವಾಗ ಇದನ್ನು ನೋಡಿ, ಈ ಥರ ಪಾಲಕ್ ಸೊಪ್ಪನ್ನು ಸಬ್ಬಸಿಗೆ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟು ತೊಗರಿ ಬೇಳೆ ಮತ್ತು ಇದು ಸೊಪ್ಪು, ಈ ಸೊಪ್ಪನ್ನು ಕುಕ್ಕರಲ್ಲಿ ಹಾಕ್ಕೋತಾ ಇದ್ದೀನಿ. ಇದಕ್ಕೇನು ಸೊಪ್ಪು ನೀರು ಬಿಟ್ಕೊಳ್ಳೋದ್ರಿಂದ ತುಂಬ ಜಾಸ್ತಿ ಏನು ನೀರು ಹಾಕ್ಕೊಳ್ಳೋದು ಇದು ಬರಲ್ಲ. 1-2 ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಮ ಕುಕ್ಕರಲ್ಲಿ ಜಾಸ್ತಿ ಹಿಡ್ಕೊಂಡ್ರೆ ಜಾಸ್ತಿ ಹಾಕ್ಕೋಬೋದು. ಮುಂಚೆ ಎಲ್ಲ ಹೆಂಗೆ ಮಾಡ್ತಿದ್ದೆ ಅಂದರೆ ಡೈರೆಕ್ಟಾಗಿ ಬೇಯಿಸ್ಕೋತಿದ್ವಿ, ಮೇಲ್ಗಡೆ ಜಾಸ್ತಿ ನೀರು ಹಾಕಿ ಬೇಯಿಸ್ಕೋತಿದ್ವಿ. ಆಮೇಲೆ ಅದಕ್ಕೆ ಕಟ್ಟು ತೆಗೆದುಬಿಟ್ಟು ತಿಳಿ ಸಾರು ಮಾಡಿಕೊಂಡು ಇದನ್ನು ಸೊಪ್ಪನ್ನು ಮಾಡ್ಕೋತಿದ್ವಿ. ಇವಾಗೆಲ್ಲ ಕುಕ್ಕರಲ್ಲಿ ಜಾಸ್ತಿ ಬೇಯಿಸ್ಕೊಳ್ಳೋದ್ರಿಂದ ಜಾಸ್ತಿ ನೀರು ಸಿಗಲ್ಲ ನಮಗೆ. ಹಾಗಾಗಿ ಬರೀ ಒಂದು ಸೊಪ್ಪಿಂದು ಇದು ಮಾಡೋದಷ್ಟೇನೆ. ಇಲ್ಲದೇ ತಿಳಿ ಸಾರು ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಅದು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಕುಕ್ ಮಾಡಿಬಿಟ್ಟು ಮಾಡಿದರೆ ಅದೊಂಥರ ತಿಳಿ ಸಾರೂ ಸಿಗುತ್ತೆ. ಇದು ಕುಕ್ಕರಲ್ಲೂ ಜಾಸ್ತಿ ನೀರು ಹಾಕಿ ಮಾಡ್ಕೋಬೋದು, ಬಟ್ ನೀರೆಲ್ಲ ಹೊರಗೆ ಬಂದುಬಿಡುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ಲಿಮಿಟೆಡ್ಡಾಗಿ ನೀರು ಹಾಕ್ಕೊಂಡು ಮಾಡಬೇಕಾಗತ್ತೆ. ಇದು ಈಗ ನೋಡಿ ಚೆನ್ನಾಗಿ ಇದು 5 ವಿಷಿಲ್ ತರಿಸಿದ್ದೀನಿ ನಾನು. ಕುಕ್ಕರಲ್ಲಿ ನೀರು ಹಾಕಿಟ್ಬಿಟ್ಟು 5 ವಿಷಿಲ್ ತರಿಸಿದ್ದೀನಿ. ನಿಮಗೆಷ್ಟು ನಿಮ್ಮ ಕುಕ್ಕರ್ ಮೇಲಕ್ಕೆ ಡಿಪೆಂಡ್ ಆಗುತ್ತೆ, ಎಷ್ಟು ವಿಷಿಲ್ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ಇವಾಗ ಇದು ತುಂಬ ಸಿಂಪಲ್ ಆಗಿರೋ ರೆಸಿಪಿ ಇದು, ಮತ್ತು ತುಂಬ ಟೇಸ್ಟಿಯಾಗೂ ಆಗುತ್ತೆ. ಆಮೇಲೆ ನಮಗೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಅದನ್ನು ಅನ್ನ ಜೊತೆಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡೋಗಿ ಬೇಕಾದರೆ ಊಟ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಾಗುತ್ತೆ ಇದು ಖಾರವಾಗಿ ಮಾಡಿಕೊಂಡ್ರೆ ಅಂತೂ ತುಂಬ ಫೈನಾಗಿರುತ್ತೆ. ಇದು ನಾನು ಲಿಮಿಟೆಡ್ ಖಾರವಾಗಿ ಮಾಡಿದ್ದೀನಿ. ಈಗ ನೋಡಿ 2-3 ಸ್ಪೂನು ಎಣ್ಣೆ ಹಾಕಿ ಬಾಣಲಿನಲ್ಲಿ ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು, ಇದು ಏನು ಜಾಸ್ತಿ ಏನೂ ಇಲ್ಲ ಇದಕ್ಕೆ. ಸಾಸಿವೆ ಕರಿಬೇವು ಹಾಕೋದು, ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಆಮೇಲೆ ಅರಿಶಿನ ಪುಡಿನ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ 1/2 ಸ್ಪೂನ್ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರ್ತೀವಲ್ವ, ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋದು. ಈಗ ನೋಡಿ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ, 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬೇಕು, ಒಗ್ಗರಣೆಯಲ್ಲಿ ಹಾಕ್ಕೋಬೇಕು. ಅವಾಗ ಚೆನ್ನಾಗಿ ಕೆಂಪಗೆ ಮಾಡ್ಕೋಬೇಕು. ಇದು ಒಂಥರ ಮಾಡೋದಿದು. ಇನ್ನೊಂದು ಥರ ಸೊಪ್ಪಲ್ಲಿ ಮಾಡ್ತೀವಿ, ಅದನ್ನು ಇನ್ನೊಂದು ದಿವಸ ತೋರಿಸ್ತೀನಿ. ಇದು ಒಂಥರ ತುಂಬ ಸಿಂಪಲ್ಲು. ಇದು ರೊಟ್ಟಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು, ಅನ್ನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು, ಮುದ್ದೆಗೂ ಬರುತ್ತೆ, ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು ಇದನ್ನು. ಅಷ್ಟು ಸೈಡ್ ಡಿಶ್ಶಾಗೂ ಯೂಸ್ ಮಾಡ್ಬೋದು, ಅಥವಾ ಸ್ವಲ್ಪ ಸೈಡ್ ಡಿಶ್ಶಾಗಿ ಮಾಡಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ಅದನ್ನು ಅನ್ನಕ್ಕೆ ಹಾಕ್ಕೊಂಡು ಮಾಡೋದೇ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು.
ಆಮೇಲೆ ಇವಾಗ ಸೊಪ್ಪನ್ನು ಹಾಕ್ಕೋಬೇಕು. ಸೊಪ್ಪು ಬೇಯಿಸಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಇದ್ರ ಜೊತೆಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀವು ಇದಕ್ಕೆ ಬೆಲ್ಲ ಹಾಕಬೇಕು. ಸ್ವಲ್ಪ ನಾನು ಒಂದು 2-3 ಸ್ಪೂನು ಬೆಲ್ಲ ಹಾಕಿದ್ದೀನಿ. ಇದು ನಿಮ್ಮ ರುಚಿಗೆ ತಕ್ಕಂಗೆ ಬೆಲ್ಲ ಹಾಕ್ಕೊಳ್ಳಿ. ಕೆಲವ್ರಿಗೆ ಬೆಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ ಅಂತಿದ್ದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು. ಬಟ್ ಇದಕ್ಕೆ ಬೆಲ್ಲ ಹಾಕಿದ್ರೇ ಚೆನ್ನಾಗಿ ಟೇಸ್ಟ್ ಬರೋದು. ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ ಇದಕ್ಕೆ ಬೆಲ್ಲ ಹಾಕಬೇಕು. ಹಾಕಿದ್ರೇ ಚೆನ್ನಾಗಿ ಬರುತ್ತೆ. ಅದನ್ನು ಒಂದು 3 ಸ್ಪೂನ್ ಹಾಕಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಇಷ್ಟು ಬಂದರೆ ಚೆನ್ನಾಗಿ ಕುದ್ದುಬಿಟ್ಟು ಮಿಕ್ಸ್ ಆಗಿಬಿಡುತ್ತೆ. ಇದು ಒಂಥರ ಚೆನ್ನಾಗಿ ಆಗುವಂಥ ರೆಸಿಪಿ ಇದು. ಇದನ್ನು ಬೆಳಿಗ್ಗೆ ಬೇಕಾದ್ರೂ ಮಾಡ್ಕೋಬೋದು, ರೊಟ್ಟಿ ಚಪಾತಿ ಜೊತೆಯಲ್ಲಿ ಮಾಡ್ಕೋಬೋದು, ಇಲ್ಲ ಮಧ್ಯಾಹ್ನ ಊಟಕ್ಕೆ ಬೇಕಾದರೂ ಮಾಡ್ಕೋಬೋದು. ಇದೊಂಥರ ಚೆನ್ನಾಗಾಗುತ್ತೆ ನೋಡಿ. ಅನ್ನದ ಜೊತೆಲಿ ಮಿಕ್ಸ್ ಮಾಡಿಕೊಂಡು ಊಟ ಮಾಡೋದು. ಇದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಇದ್ದರೆ ಹಾಕಿ, ಲೈಕ್ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.